ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ, ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ. ಈ ಸರಣಿಯಲ್ಲಿ ಕೇಳಿ ಸಂಧಾನ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ. ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ. ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿರಿ. ಸಂಧಾನ ಪಾಡ್ಕ್ಯಾಸ್ಟ್ ಭಾಗ 17. ಕೇಳುವ ಮುನ್ನ. ಇಲ್ಲಿಯವರೆಗೆ ನಂಜಪ್ಪನವರು ಅಭಿರಾಮ್ಗೆ ಆರ್ಡರ್ ಕೊಟ್ಟಿರುವ ಜಪನೀಸ್ ಕಂಪನಿಗೆ ಆರ್ಥಿಕ ಸಹಾಯ ಕೇಳಿದ್ದೇವೆಂದು ತಿಳಿಸುತ್ತಾರೆ. ಮನೋಹರ ಮಹೇಶ್ವರಿಯನ್ನು ಅಭಿರಾಮ್ಗೆ ಸಹಾಯ ಮಾಡದೆ ತಮ್ಮ ಕಂಪನಿಗೆ ಕೆಲಸ ಮಾಡುವಂತೆ ಮಾಡಲು ಅಪ್ಪನ ಸಹಾಯ ಕೇಳುತ್ತಾನೆ. ಮಹೇಶ್ವರಿಯನ್ನು ಮನೆಗೆ ಕರೆಸಿದ ಮಹದೇವಪ್ಪನವರು ಅವಳು ಕಂಪನಿಗೆ ಸಹಾಯ ಮಾಡದೆ ಉದ್ದಟವಾಗಿ ಮಾತನಾಡಿದ್ದರಿಂದ ತಮ್ಮ ಆಸ್ತಿಯಲ್ಲಿ ಏನೂ ಕೊಡಲಾರೆ ಎಂಬ ಪತ್ರಕ್ಕೆ ಸಹಿ ಹಾಕಿಸಿಕೊಳ್ಳುತ್ತಾರೆ. ಸಹಿ ಮಾಡಿದ ಮಹೇಶ್ವರಿ ಮನೆಯಿಂದ ಸುಮ್ಮನೆ ಹೊರ ನಡೆಯುತ್ತಾಳೆ. ಮಹೇಶ್ವರಿಗೆ ನಾವು ಹೇಳ್ದಂತೆ ನೀನು ಕೇಳದೇ ಇದ್ದರೆ ನಿನಗೆ ಯಾವ ಆಸ್ತಿನೂ ಬರಲ್ಲ ಅಂತ ಹೇಳಿದಾಗ ಮಹೇಶ್ವರಿ ಅಮ್ಮ, ಅಜ್ಜ, ಮನೋಹರ ಯಾರ ಮಾತಿಗೂ ಬೆಲೆ ಕೊಡದೆ ನಿಮ್ಮ ಐಶ್ವರ್ಯ, ಆಸ್ತಿ ಯಾವುದು ಬೇಡ ಅಂತ ಪತ್ರಕ್ಕೆ ಸಹಿ ಹಾಕಿ ಹೊರ ನಡೆದ ಮೇಲೆ ಮನೋಹರನಿಗೆ ನುಡಿಯಲಾರದ ಭಾವ ಎದೆಯಲ್ಲಿ ಮೂಡಿತ್ತು. ಇವಳು ಒಡಹುಟ್ಟಿದ್ರೂ ಇವಳನ್ನು ಇಷ್ಟು ವರ್ಷ ಆದರೂ ನಾನು ಅರ್ಥ ಮಾಡ್ಕೊಳ್ಳದೆ ಹೋದ್ನ? ಇಷ್ಟು ಸ್ಥಿರ ಭಾವ ಇವಳಿಗೆ ಹೇಗಿದೆ? ಬಾಲ್ಯವೆಲ್ಲ ಎಲ್ಲ ಸವಲತ್ತು ಶ್ರೀಮಂತಿಕೆಯಲ್ಲಿ ಬೆಳೆದ ಮಹೇಶ್ವರಿ ಅದು ಹೇಗೆ ಸರಳ ಜೀವನಕ್ಕೆ ಹೊಂದ್ಕೊಂಡ್ಳು? ಅವಳಿಗೆ ಅಲ್ಲಿ ಅಪ್ಪ ಅಂತಹ ಯಾವ ಆಕರ್ಷಣೀಯ ಸೌಲಭ್ಯ ನೀಡಿದ್ದಾರೆ? ಅವಳನ್ನು ಅಲ್ಲಿ ಹಿಡಿದಿಟ್ಟಿರೋ ಆ ಶಕ್ತಿ ಯಾವುದು? ಅವಳ ದೌರ್ಬಲ್ಯ ಏನು ಅಂತ ತಿಳಿಯೋದು ಹೇಗೆ? ಸ್ವಲ್ಪ ಹೊತ್ತು ಮನೋಹರ ಏನೂ ಮಾಡಲಾರ್ದೆ, ಏನೂ ಊಹಿಸಲಾರದೆ ತೊಳಲಾಡ್ದ. ಅವನ ಕಣ್ಣೆದರಲ್ಲಿ ಅವನ ಅಪ್ಪ ಈ ಕೆಲವು ತಿಂಗಳ ಹಿಂದೆ ಸಮಸ್ಯೆಗಳನ್ನು ಸರಿ ಮಾಡಿಕೊಟ್ಟ ಫೈಲ್ ಇತ್ತು. ಮಹೇಶ್ವರಿ ಸಹಿ ಮಾಡಿದ್ದ ಪತ್ರ ಕೂಡ ಅಲ್ಲೇ ಇತ್ತು. ಅಪ್ಪನ ಬರವಣಿಗೆ ಮಹೇಶ್ವರಿಯ ಬರವಣಿಗೆ ತುಂಬ ಹೋಲಿಕೆ ಇತ್ತು. ಮನೋಹರ ಅಲ್ಲಿ ಕ್ಲಬ್ನಲ್ಲಿ ಕುಳಿತು ಅಪ್ಪನಿಗೆ ತನ್ನ ಸಮಸ್ಯೆ ಹೇಳಿಕೊಂಡಾಗ ನಾನಿರುವೆ ಮಗನೇ ಅಂತ ಭುಜ ಬಳಸಿ ಸಂತೈಸಿದ ಅಪ್ಪ ಮನೋಹರನಿಗೆ ಆಗ ನೆನಪಾಗಿದ್ದರು. ಆ ಭದ್ರತೆಯ ಭಾವದ ಅರಿವಿನಿಂದ ಅವನಿಗೆ ತುಂಬ ಮನಸ್ಸು ನಿರಾಳಗೊಂಡಿತ್ತು. ಅಪ್ಪನಿಂದ ಅವನು ತುಂಬ ಪ್ರಭಾವಿತನಾಗಿದ್ದ. ಆದರೆ ಅಜ್ಜ ಮತ್ತು ಅಮ್ಮನೆದರಲ್ಲಿ ತೋರ್ಪಡಿಸೋಕ್ಕೆ ಅವನಿಗೆ ಭಯ ಇತ್ತು. ಮೊದಲೆಲ್ಲ ಅಜ್ಜ ಅಪ್ಪನನ್ನು ಬೈದರೆ ಮನೋಹರನ ಮನಸ್ಸು ನಿರ್ಭಾವವಾಗಿರ್ತಾ ಇತ್ತು. ಆದರೆ ಈಗ ಅಜ್ಜ ಏನಾದರೂ ಅಪ್ಪನ ಬೈದರೆ ಅವನಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಅಪ್ಪ ಹಾಗೆಲ್ಲ ಕೆಟ್ಟವರು ಅಂತ ಮನೋಹರನಿಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಅಜ್ಜನನ್ನು ವಿರೋಧಿಸಿ ಮಹೇಶ್ವರಿಯಂತೆ ಈ ಐಶ್ವರ್ಯ, ಆಸ್ತಿ ಕಳೆದುಕೊಳ್ಳುವಷ್ಟು ಅವನಿಗೆ ಧೈರ್ಯ ಇರಲಿಲ್ಲ. ಹಾಗೆ ಅವರ ಪ್ರೀತಿಯನ್ನು ಮನೋಹರನಿಗೆ ಒಂದು ಸ್ಪಷ್ಟವಾಗಿತ್ತು. ಅಪ್ಪ ಇವರೆಲ್ಲರನ್ನೂ ಮೀರಿಸುವಷ್ಟು ಪ್ರೀತಿ, ಭದ್ರತೆಯ ಭಾವವನ್ನು ಮಹೇಶ್ವರಿಗೆ ನೀಡಿದ್ದಾರೆ. ಮಗ ಮನೋಹರನಿಗೆ ಆರ್ಥಿಕ ಸಂಕಷ್ಟ ಬಂದಾಗ ಸುರೇಶ್ ಅಪ್ಪನಾಗಿ ಅವನಿಗೆ ಎಷ್ಟು ಬೆಂಬಲ ಕೊಟ್ಟಿದ್ದರು. ನಾನಿದ್ದೀನಿ ನಿನಗೆ ಅಂದಿದ್ದಲ್ಲದೆ ಆ ಮಾತಿಗೆ ಬದ್ಧರಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವನ ಬೆಂಬಲಕ್ಕೆ ಬಲವಾಗಿ ನಿಂತು ಎಲ್ಲವನ್ನೂ ಶ್ರದ್ಧೆಯಿಂದ ಪ್ರಯೋಗಿಸಿ ಮಗನ ಕೂದಲು ಕೊಂಕದಂತೆ ಆಪತ್ತಿನಿಂದ ಹೊರಗೆಳೆದ ಅವರ ಆ ಶಕ್ತಿಗೆ ಪ್ರೀತಿಯ ಸುಗಂಧ ಸೇರಿರುವುದೇ ಕಾರಣ ಅನ್ನೋದು ಮನೋಹರನಿಗೆ ಅರಿವಿತ್ತು. ಮಹೇಶ್ವರಿ ಅಪ್ಪನೊಡನೆ ಇರಲು ನಿರ್ಧರಿಸಲು ಅವಳ ಮೇಲೆ ಅವರು ಎಷ್ಟು ಪ್ರಭಾವ ಬೀರಿದ್ದಾರೆ ಅನ್ನೋ ಅರಿವು ಈಗ ಮನೋಹರನ ಮನಸ್ಸಿಗೆ ಅರಿವಾಗಿತ್ತು. ಮಹೇಶ್ವರಿಯನ್ನು ತುಂಬ ಪ್ರೀತಿಸೋ ಅಪ್ಪ ಈ 4 ವರ್ಷದಲ್ಲಿ ಅವಳಿಗೆ ಯಾವ ರೀತಿಯಲ್ಲಿ ಬೆಂಬಲ, ಸಾಂತ್ವನ ನೀಡಿರಬಹುದು?
ಅವಳು ಅಜ್ಜನ ಐಶ್ವರ್ಯದ ಸೌಕರ್ಯಗಳನ್ನು ನಿರ್ಲಕ್ಷಿಸುವಷ್ಟು, ಅಮ್ಮನ ಪ್ರೀತಿಯನ್ನು ಮರೆಯುವಷ್ಟು. ಅಪ್ಪ ಈ ಕೆಲವೇ ದಿನಗಳಲ್ಲಿ ಮನೋಹರನ ಮೇಲೆ ಮಾಡಿದ ಪ್ರಭಾವದಿಂದ ಮನೋಹರನಿಗೆ ಅರಿವಾಗಿದೆ. ಭದ್ರತೆ ಪ್ರೀತಿಯೊಂದಿಗೆ ಸಿಕ್ಕರೆ ಅದು ಶ್ರೇಷ್ಠ ಅಂತ. ಅಂದರೆ ಮಹೇಶ್ವರಿಯನ್ನು ಕಟ್ಟಬಲ್ಲ ಹಗ್ಗ ಈಗ ಅಪ್ಪ ಒಬ್ಬರೇ. ಅವ್ರಿಗೆ ಹೇಳಿ ಅವಳನ್ನು ತಮ್ಮತ್ತ ಎಳ್ಕೋಬೇಕು ಅಂತ ಮನೋಹರ ನಿರ್ಧರಿಸಿದ. ಮಹೇಶ್ವರಿ ನಮ್ಮ ಮಾತು ಕೇಳುವಂತಾಗಿ ಹಿಂದಿರುಗಿ ಬಂದರೆ ಅವಳಿಗೆ ಫ್ಯಾಕ್ಟರಿಯಲ್ಲಿ ಪಾಲುಗಾರಿಕೆ ಮತ್ತು ನಮ್ಮ ಅಂತಸ್ತಿಗೆ ತಕ್ಕ ವರನನ್ನು ಹುಡುಕಿ ಉತ್ತಮ ರೀತಿಯಲ್ಲಿ ಮದುವೆ ಮಾಡೋದು. ಇದೆಲ್ಲ ಅಪ್ಪನಿಗೆ ಹೇಳಿ ಅವರಿಗೆ ನಂಬಿಕೆ ಬರೆಸಿ ಅವಳು ಹಿಂದಿರುಗುವ ಕೆಲಸವನ್ನು ಸಾಧಿಸಬೇಕು. ಅವಳು ನಮ್ಮ ವಿರೋಧಿ ಜೊತೆಗೆ ಇರದಂತೆ ಮಾಡಬೇಕು. ಈ ಸಂಘರ್ಷವನ್ನು ಸಂಧಾನದಿಂದಲೇ ಮುಗಿಸ್ಬೇಕು. ಅನುಸಂಧಾನಗಳಿಂದ ಬುದ್ಧಿ ಉಪಯೋಗಿಸಿ ಮಾಡ್ಕೋಬೇಕು. ಅಭಿರಾಮ್ನಿಂದ ಮಹೇಶ್ವರಿಯನ್ನು ಬೇರ್ಪಡಿಸಬೇಕು. ಇಷ್ಟು ನಿರ್ಧರಿಸಿದ ಮನೋಹರ ತನ್ನ ಅಪ್ಪನಿಗೆ ಫೋನ್ ಮಾಡ್ದ. ಅಪ್ಪ, ನಿಮ್ಮ ಜೊತೆ ತುರ್ತಾಗಿ ಮಾತಾಡಬೇಕು. ಈಗ ಬರೋಕ್ಕೆ ಸಾಧ್ಯನಾ? ನಾವು ಯಾವಾಗಲೂ ಭೇಟಿ ಆಗ್ತಿದ್ದ ಸ್ಥಳಕ್ಕೆ ಕೇಳಿದ್ದ. ಮನೋಹರ ಅವನಪ್ಪ ಬಂದ ಮೇಲೆ ಯಾವಾಗಲೂ ಕುಳಿತುಕೊಳ್ಳುವ ಬೆಂಚಿನ ಮೇಲೆ ಇಬ್ಬರು ಕೂತ್ಕೊಂಡ್ರು. ಮನೋಹರ ಅಪ್ಪನಿಗೆ ಹೇಳ್ದ, ಅಪ್ಪ, ನೀವು ಕೆಲವು ತಿಂಗಳಲ್ಲಿ ನನ್ನ ಕಂಪ್ನಿಯನ್ನು ಉತ್ತಮ ಸ್ಥಿತಿಗೆ ತಂದು ಮನಕ್ಕೆ ನೆಮ್ಮದಿ ತಂದುಕೊಟ್ಟಿದ್ದೀರ. ಮತ್ತೆ ನಿಮ್ಮ ಸಹಾಯ ಕೇಳೋಕ್ಕೆ ಕರೆದೆ ಅಂತ ಹೇಳಿ ಮನೆಯಲ್ಲಿ ಮಹೇಶ್ವರಿ ಮತ್ತು ಅಜ್ಜನ ನಡುವೆ ನಡೆದದ್ದೆಲ್ಲ ಹೇಳ್ದ. ಆದರೆ ಆ ಹೇಳಿದ ಮಾತಲ್ಲಿ ಬರೀ ಮನೋಹರ, ಅವನ ಅಜ್ಜ, ಅವರ ದೃಷ್ಟಿಕೋನಗಳಿತ್ತೇ ಹೊರತಾಗಲಿ ಅಲ್ಲಿ ಅನೇಕ ವಾಸ್ತವಗಳನ್ನು ಮನೋಹರ ಮರೆಮಾಚಿದ. ಎಷ್ಟೇ ಕೇಳ್ಕೊಂಡ್ರೂ ಒಪ್ಪದೆ ಆಸ್ತಿ ಐಶ್ವರ್ಯ ಯಾವುದು ಬೇಡ ಅಂತ ಸಹಿ ಹಾಕಿ ಹೊರಟು ಹೋದ್ಲಪ್ಪ. ಇದರಿಂದ ನನಗೆ ಅಮ್ಮನಿಗೆ ತುಂಬ ಬೇಸರ ಆಗಿದೆ. ಅವಳು ನಮ್ಮ ಸಂಸಾರದಲ್ಲಿ ಒಬ್ಬಳು. ಅವಳನ್ನು ಬಿಟ್ಕೊಡೋಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಅವಳು ನಮ್ಮ ಯಾರ ಮಾತನ್ನು ಕೇಳದೆ ಹೋದಳು. ನೀವು ಅವಳಿಗೆ ಅತಿ ಪ್ರೀತಿ ಪಾತ್ರರು. ಅವಳನ್ನು ನಮ್ಮ ಕಂಪ್ನಿಗೆ ಕೆಲಸ ಮಾಡಲು ಒಪ್ಪಿಸಿ. ನಿಮಗೆ ಅಪಾರ ಜ್ಞಾನ ಕೌಶಲ್ಯವಿದೆ. ನೀವು ನಮ್ಮ ಕಂಪ್ನಿಗೆ ಅಡ್ವೈಸರ್ ಮತ್ತು ಕನ್ಸಲ್ಟೆಂಟ್ ಆಗಿ ನಮಗಿರೋ ಇನ್ನೂ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ. ಆ ಕೆಲಸಕ್ಕಾಗಿ ನಿಮಗೆ ನೀವು ಕೇಳಿದ ಅಧಿಕಾರ ಮತ್ತು ಹಣ ಕೊಡೋಕ್ಕೆ ಕಂಪನಿ ಯಜಮಾನನಾಗಿ ನಿಮಗೆ ನಾನು ಭರವಸೆ ಕೊಡ್ತೀನಿ. ಶರ್ಮಾ ಕಂಪನಿಗೆ ಬಿಡಿಭಾಗಗಳನ್ನು ತಯಾರಿಸಿ ಸಪ್ಲೈ ಮಾಡಬೇಕಾದ ಗಡುವು ಹತ್ತಿರ ಬರ್ತಾ ಇದೆ. ಆ ಕಂಪನಿಗೆ ಅದು ಅಸಾಧ್ಯ. ಅವರ ಎಲ್ಲ ಪ್ರಯತ್ನಗಳು ವಿಫಲ ಆಯಿತು ಅಂತ ಒಪ್ಪಿಕೊಳ್ಳುವ ಕ್ಷಣ ಈಗ ಅವರಿಗೆ ಬಂದಿದೆ. ಅದೆಲ್ಲ ಮಹೇಶ್ವರಿಗೆ ತಿಳಿಸಿ, ಮಹೇಶ್ವರಿ ಈಗ ಅವರಿಗೆ ಯಾವ ರೀತಿಯಲ್ಲೂ ಸಹಾಯ ಮಾಡೋಕ್ಕಾಗಲ್ಲ ಅಂತ ಹೇಳಿ ಶರ್ಮಾ ಕಂಪನಿಯನ್ನು ಮಹೇಶ್ವರಿಗೇ ಮಾರುವಂತೆ ತಿಳಿಸಿ. ಹಣ ನಾನು ಕೊಡ್ತೀನಿ. ಆ ಬಿಡಿಭಾಗಗಳ ಸಪ್ಲೈ ನಾನು ಮಾಡ್ತೀನಿ. ಆ ಸಪ್ಲೈ ನಮ್ಮ ಕಂಪನಿಯ ಹೆಸರಲ್ಲಾಗತ್ತೆ. ಶರ್ಮಾ ಕಂಪನಿಯ ಹೆಸರು ಅಳಿಸತ್ತೆ. ಅದಕ್ಕೆ ಬದಲಾಗಿ ಅವರು ಅಡವಿಟ್ಟ ಮನೆ ಸಾಲವನ್ನೂ ತೀರಿಸ್ತೀವಿ ಅಂತ ಹೇಳಿ ಅವಳು ಒಪ್ಪಿ ನಮ್ಮ ಕಂಪನಿ ಉತ್ತಮವಾಗಿ ಮುನ್ನಡೆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಸಂಸಾರ ನಾವೆಲ್ಲ ಮತ್ತೆ ಒಟ್ಟಾಗಿ ಇರಬಹುದು ಅಲ್ವಾ ಅಪ್ಪ? ಈ ಆಸೆ ಕನಸು ನನಸಾಗಲಿ ಅಲ್ವಾ ಅಪ್ಪ ಅಂತ ಕೇಳಿದ್ದ ಮನೋಹರ. ಸುರೇಶ್ ಮೌನವಾಗಿದ್ದರು. ಮತ್ತೆ ಮನೋಹರನೇ ನೋಡ್ದ. ಏಕೆ ಅಪ್ಪ, ನಾನು ಹೇಳಿದ್ದು ನಿಮ್ಗೆ ಸರಿ ಅನ್ನಿಸ್ಲಿಲ್ವಾ? ತಪ್ಪಿದರೆ ಸರಿ ಮಾಡ್ಕೋತೀನಿ. ಆದರೆ ನೀವು ಅವಳ ಕಡೆ ಪಕ್ಷಪಾತ ಮಾಡಬಾರ್ದು. ಅವಳ ತಪ್ಪನ್ನು ಅವಳಿಗೆ ಹೇಳಿ ಮತ್ತೆ ಎಲ್ಲರೂ ಒಂದಾಗಿ ಸುಂದರ ಸಮನ್ವಯ ಸಂಸಾರದಲ್ಲಿ ಬಾಳೋಣ ಅಪ್ಪ ಅಂದಿದ್ದ ಮನೋಹರ. ಸುರೇಶು, ಮನು, ನೀ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಒಂದಾಗಿ ಒಟ್ಟಾಗಿ ಬಾಳಕ್ಕೆ ನನಗೂ ಬಹಳ ಆಸೆ. ಅದಕ್ಕಾಗೇ ನಾನು ಈ ಊರಿಗೆ ಬಂದಿದ್ದು ಹಿಂದಿರುಗಿ. ಆದರೆ ಅಂದರು ಸುರೇಶ್ ನಿಧಾನವಾಗಿ. ಮನೋಹರ, ಏನಾದರೆ ನೀವು ಸ್ವಲ್ಪ ನಿಮ್ಮ ತನವನ್ನು ಬಿಟ್ಟು ಕೆಳಗೆ ಬರಬೇಕು ಅಷ್ಟೇ ಅಂದಿದ್ದ. ಸುರೇಶು ಮಗನ ಮಾತಿಗೆ ಮೌನವಾದರು. ಅವರು ಮನದಲ್ಲೇ ಅಂದ್ಕೊಂಡ್ರು, ಈಗಲೂ ಮಗನ ಮನದಲ್ಲಿ ನನಗೇ ಅಹಂಕಾರ, ಅದನ್ನು ಬಿಟ್ಟು ಕೆಳಗೆ ಬಾ ಅಂತಾನಲ್ಲ. ಅಪ್ಪನ ಪ್ರೀತಿ ಇವನಿಗೆ ಅರ್ಥವಾಗಲೇ ಇಲ್ಲ. ಅದು ನನ್ನ ಸೋಲು. ಮಹೇಶ್ವರಿಯನ್ನು ಅರ್ಥ ಮಾಡಿಕೊಳ್ಳದೆ ಹಣದಿಂದ ಅವಳನ್ನ ಕಟ್ಟಿ ಹಾಕೋಕ್ಕೆ ನೋಡ್ತಾ ಇದ್ದಾನಲ್ಲ. ಆತ್ಮಾಭಿಮಾನ ಇರುವವರು ಅವರ ಸ್ವಾಭಿಮಾನಕ್ಕೆ ವಿರುದ್ಧವಾಗಿ ಹಣಕ್ಕೆ ಎಂದೂ ಅಡಿಯಾಳು ಆಗಲಾರರು ಅಂತ ಇವನಿಗೆ ಅರ್ಥ ಮಾಡಿಸೋದಾದರೂ ಹೀಗೆ.
ನಾನು ಮಂದಾರಳ ಮೇಲಿದ್ದ ಪ್ರೀತಿಯಿಂದ ಎಲ್ಲ ತ್ಯಾಗಗಳನ್ನು ಮಾಡಿದೆ. ಅವಳ ಇಚ್ಛೆಗನುಸಾರವಾಗೇ ನಡೆದೆ. ಅದಕ್ಕೆ ನಾ ತೆತ್ತ ಬೆಲೆ, ಹಡೆದವರು, ಒಡಹುಟ್ಟಿದವರು, ಮಕ್ಕಳು, ಒಟ್ಟಾರೆ ನನ್ನ ಬದುಕೇ ಬಲಿಯಾಯಿತು. ಅದು ಯಾವಾಗ ಪ್ರೀತಿ ಕರಗಿತೋ ಗೊತ್ತಾಗಲೇ ಇಲ್ಲ. ಹಣ ಯಾವ ನೆಮ್ಮದಿಯನ್ನು ತರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ನನ್ನ ಬದುಕಲ್ಲಿ ಏನೂ ಇಲ್ಲದಂತಾಯಿತು. ನನಗೆ ಬೆಲೆ ಇಲ್ಲದಾಗಿದ್ದು ಅರಿವಾಗುವ ವೇಳೆಗೆ ಎಲ್ಲ ಮುಗಿದಿತ್ತು. ಕೆಟ್ಟ ಮೇಲೆ ಅರಿವಾಗಿದ್ದು ಸರಿದಾರಿಯಲ್ಲಿ ನಡೆದರೆ ಮಾತ್ರ ನೆಮ್ಮದಿ, ಶಾಂತಿ ಸಿಗತ್ತೆ, ಬೇರೆ ಯಾವುದೇ ಸವಲತ್ತುಗಳು ಮತ್ತು ಹಣದಿಂದ ಅಲ್ಲ. ಈ ಮಾತನ್ನು ಮಹೇಶ್ವರಿ ನನ್ನೊಡನೆ ಬಂದ ಮೊದಲ ದಿನವೇ ಹೇಳಿದ್ಲು. ಮನೋಹರನಿಗಿಂತ ಚಿಕ್ಕವಳು. ಅವಳಿಗೆ ಜೀವನದ ಅನೇಕ ಸತ್ಯಗಳು ಈಗಲೇ ಅರಿವಾಗಿದೆ. ಇವನಿಗೆ ಅರ್ಥ ಮಾಡಿಸೋದು ಹೇಗೆ? ನಮಗೆ ಕೇಡು ಮಾಡಿದವರನ್ನು ಕ್ಷಮಿಸುವುದರಿಂದ ಬದುಕನ್ನು ಮತ್ತೆ ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಸಾಧ್ಯ ಇದೆ ಅನ್ನೋ ವಿವೇಚನೆಯಿಂದ ನಾನು ಮತ್ತೆ ಇಲ್ಲಿಗೆ ಹಿಂದಿರುಗಿದ್ದು. ಇವರೊಡನೆ ಸಹಜ ವ್ಯವಹಾರ ಮಾಡಲು ಮನೋಬಲ, ಆತ್ಮಬಲ ಎರಡನ್ನೂ ಜಾಗೃತಗೊಳಿಸಿ ವ್ಯವಹರಿಸ್ತಾ ಇದ್ದೀನಿ. ಇದೆಲ್ಲವನ್ನು ಇವನಿಗೆ ಅರ್ಥ ಮಾಡಿಸೋದು ಹೇಗೆ ಅಂತ ಮನದಲ್ಲೇ ಯೋಚಿಸ್ತಾ ಮೌನವಾಗಿದ್ದರು ಸುರೇಶ್. ಅಪ್ಪನ ಮೌನ ಮನೋಹರನ ಕೋಪ ಹೆಚ್ಚಾಗಿಸಿತ್ತು. ಸುರೇಶು ಮಗನಿಗೆ, ಆಗಲಿ, ನಿನ್ನಿಷ್ಟದಂತೆ ಶರ್ಮಾ ಕಂಪನಿಯ ಹೆಸರು ಉಳಿಬಾರ್ದು. ಅದಕ್ಕೆ ನಿನಗೆ ನಾನು ಸಹಾಯ ಮಾಡಬೇಕು. ಒಪ್ಕೊಂಡೆ. ಸರಿ, ಮಹೇಶ್ವರಿ ಮನೆಗೆ ಬಂದಿಲ್ಲ, ಎಲ್ಲಿದ್ದಾಳೆ ಅಂತ ಗೊತ್ತಾ? ಏನು ಬೇಡ ಅಂತ ಹೊರಟೋದ್ಲು ಅಂದೆ ಕೇಳಿದ್ರು. ಮನೋಹರ, ಇಲ್ಲ, ಸುಮ್ಮನೆ ಹೊರಟೋದ್ಲು, ತುಂಬ ಸಹಜವಾಗಿ ನುಡಿದಿದ್ದ. ಸುರೇಶ್ ಮನಕ್ಕೆ ಆತಂಕವಾಯಿತು. ನನಗೇನು ಬೇಡ ಎಂದು ಎದ್ದು ಹೊರ ನಡೆದ ಮಗಳ ಮನಸ್ಸು ಆ ಕ್ಷಣ ಹೇಗಿರಬಹುದು? ಕದಡಿದ ಮನಸ್ಸಿನ ಸ್ಥಿತಿ ಅರಿವು ನನಗಿದೆ. ಆ ಸ್ಥಿತಿಯನ್ನು ಒಮ್ಮೆ ಅನುಭವಿಸಿ ಬದುಕಿ ಹಿಂದಿರುಗಿರುವವನು ನಾನು. ಆ ಸ್ಥಿತಿ ಎಷ್ಟು ಅಸಹನೀಯ ಎನ್ನುವ ಅನುಭವವಿರುವ ನನಗೆ ನನ್ನ ಮಗಳು ಕೂಡ ಆ ಸ್ಥಿತಿಯನ್ನು ಅನುಭವಿಸಬೇಕಾಯ್ತೇ ಅಂತ ನೋವಾಯಿತು. ಯಾವ ವಿಚಾರಕ್ಕೂ ನನಗೂ ಒಂದು ಫೋನ್ ಕರೆಯನ್ನು ಕೂಡ ಮಾಡಿಲ್ಲ ಮಹೇಶ್ವರಿ. ನನ್ನ ಮೇಲೂ ಅವಳ ವಿಶ್ವಾಸ, ನಂಬಿಕೆ, ಭರವಸೆ ನಶಿಸಿ ಹೋಯ್ತಾ? ಈಗ ಪಕ್ಷಪಾತ ಮಾಡಬೇಕಾಗಿರುವುದು ಅನಿವಾರ್ಯ. ಇಷ್ಟು ನಿರ್ಧರಿಸಿದ ಸುರೇಶ್ ಮಗನಿಗೆ, ಆಯಿತು, ನೀನು ಹೊರಡು, ಏನು ಸಹಾಯ ಯಾರಿಗೆ ಮಾಡೋಕ್ಕೆ ಸಾಧ್ಯ ಯೋಚಿಸಿ ಮಾಡ್ತೀನಿ. ನಿನಗೆ ಶರ್ಮಾ ಕಂಪನಿಯ ಬಿಡಿಭಾಗಗಳನ್ನು ಮಾಡುವ ಆರ್ಡ್ರ್ ಸಿಗದೇ ಇದ್ದರೂ ಹಿಂದಿನ ಕೆಲ ದಿನಗಳಿಂದ ನಾನು ಮಾಡಿರುವ ಕೆಲಸದಿಂದ ನಿನಗೆ ಬೇರೆ ತಯಾರಿಕೆಗಳ ಆರ್ಡರು ಸಾಕಷ್ಟು ಬಂದಿದೆ. ಚಿಂತಿಸಬೇಡ. ನಿನ್ನ ಆಸೆಯ ಪ್ರಕಾರ ಶರ್ಮಾ ಕಂಪನಿಯ ಹೆಸರು ಅಳಿಸಿ ಹೋಗುತ್ತೆ. ಆದರೆ ಮಹೇಶ್ವರಿ ನಿನಗೆ ಸಹಾಯ ಮಾಡ್ತಾಳೆ ಅನ್ನೋ ಭರವಸೆ ನಾನು ನಿನಗೆ ಕೊಡಲಾರೆ. ನೀವಿಬ್ಬರೂ ಸ್ವತಂತ್ರವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಬಲ್ಲ ಯುವ ಜನಾಂಗ. ನಿಮ್ಮ ಆದರ್ಶಗಳಿಗೆ ಹೋರಾಡಿ. ಅವರೇ ಸರಿ. ಅಪ್ಪನ ಇಷ್ಟು ಮಾತಿಗೆ ಮನೋಹರ ಎದ್ದು ಹೊರಟ. ಅವನು ಹೋದ ಮೇಲೆ ಸುರೇಶ್ ಅವರ ಎದೆ ತಲ್ಲಣಿಸಿತ್ತು. ಎಲ್ಲಿ ಹೋದೆ ಮಗಳೇ? ಇಷ್ಟು ಹೊತ್ತಾದರೂ ನೀನು ಮನೆಗೂ ಬಂದಿಲ್ಲ, ನನ್ನನ್ನು ಸಂಪರ್ಕಿಸಿಲ್ಲ. ಮನಸ್ಸಿಗೆ ಸಮಾಧಾನ ತಂದುಕೊಂಡು ಯೋಚಿಸತೊಡಗಿದ್ರು. ಮಹೇಶ್ವರಿ ಹಲವು ಬಾರು ತನ್ನಪ್ಪನಿಗೆ ಹೇಳಿದ್ಲು, ಅಪ್ಪ, ಏಕಾಂತ ಬೇಕು ಅಂದರೆ ಜನನಿಬಿಡ ಸ್ಥಳದಲ್ಲೇ ಸಿಗೋದು, ಅದು ಬಸ್ ಸ್ಟ್ಯಾಂಡ್ಗಳಲ್ಲಿ. ಅಲ್ಲಿ ಸಿಗೋ ಏಕಾಂತ ಇನ್ನೆಲ್ಲೂ ಇರಲ್ಲ ಅಂತ ಇದ್ಲು. ಅಂದರೆ ಮಹೇಶ್ವರಿ ನಡೆದುಕೊಂಡು ಅವ್ರ ಮನೆಯಿಂದ ಹೊರಟಿದ್ದಾಳೆ ಅಂದರೆ ಬಹುಶಃ ಅವಳು ಬಸ್ ನಿಲ್ದಾಣದಲ್ಲಿ ಇರಬಹುದು. ರೈಲ್ವೆ ಸ್ಟೇಷನ್ ಆದರೆ ಪ್ಲ್ಯಾಟ್ಫಾರಮ್ ಟಿಕೆಟ್ ಬೇಕಾಗತ್ತೆ. ಏನಾದ್ರಾಗಲಿ ಅಂತ ಸುರೇಶು ಅಭಿರಾಮ್ಗೆ ಫೋನ್ ಮಾಡಿದ್ರು. ಅವನಿಗೆ ಎಲ್ಲ ಸಂಕ್ಷಿಪ್ತವಾಗಿ ವಿವರಿಸಿ ಏನು ಮಾಡಬೇಕು, ಎಲ್ಲಿ ಹುಡುಕಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ರು. ಆಗ ಅಭಿರಾಮ್, ಅಂಕಲ್, ನಿಮ್ಮ ಮಗಳನ್ನ ಹುಡುಕಿ ಕರ್ಕೊಂಬಂದರೆ ನೀವು ನನಗೆ ಏನು ಕೊಡ್ತೀರಾ ಅಂತ ಧ್ವನಿಯಲ್ಲಿ ಗಾಬರಿ, ಮಾತಿನಲ್ಲಿ ಉತ್ಸಾಹದಿಂದ ಪ್ರಶ್ನಿಸಿದ್ದ. ಅದಕ್ಕೆ ಸುರೇಶ್, ಏನು ಕೊಡೋದು, ಅವಳನ್ನೇ ನಿನಗೆ ಕೊಡ್ತೀನಿ. ಅವರ ಕಡೆಯಿಂದ ಅವರ ಮನದಲ್ಲಿದ್ದ ಭಾವ ಮಾತಲ್ಲಿ ಹೊರಬಂದಿತ್ತು. ಅವರ ಮಾತಿಗೆ ಅಭಿರಾಮ್ ಕ್ಷಣ ಮೌನವಾದ. ಆ ಕಡೆಯಿಂದ ಸುರೇಶ್, ಯಾಕೆ ಮೌನ, ಬೇಡವಾ ಮಹೇಶ್ವರಿ ಅಂತ ಛೇಡಿಸಿದ್ರು. ಅದಕ್ಕೆ ಅಭಿರಾಮ್, ಅಂಕಲ್, ಹಾಸ್ಯ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಮಾತಿನ ಅರ್ಥ ಅಂತ ಕೇಳಿದ್ದ ಅಭಿರಾಮ್. ಅರ್ಥ ನಾನು ನಿನಗೆ ವಿವರಿಸ್ಬೇಕಾ?
ನಾನು ನಿನ್ನ ವಯಸ್ಸು ದಾಟುವಾಗ ಪ್ರೀತಿಸಿದವನೇ. ನಿನ್ನ ಅಂತರಾತ್ಮವನ್ನು ಕೇಳು, ಏನು ನನ್ನ ಮಾತಿನ ಅರ್ಥ ಅಂತ ಅಂದರು ಸುರೇಶ್. ಅಭಿರಾಮ್ನಿಂದ ವಿವರಣೆ ಹೊರತು. ಅಂಕಲ್, ನನ್ನೆದೆಯ ಮಾತು ನನಗೆ ಸ್ಪಷ್ಟ ಇದೆ, ಆದರೆ ಅದನ್ನು ಸಾಧಿಸೋದು ನೀವು ಹೇಳ್ತಿರೋಷ್ಟು ಸುಲಭನಾ ಅಂತ ಕೇಳಿದ್ದ. ಸುರೇಶು, ಹೋಗು, ಹುಡುಕಿ ಒಪ್ಪಿಸಿ ಕರ್ಕೊಂಡು ಬಾ. ನಿಮ್ಮಿಬ್ಬರ ಮನಸ್ಸು ನಂಗೆ ಯಾವತ್ತೋ ಗೊತ್ತಿತ್ತು, ಅದಕ್ಕೆ ಕಾಲ ಈಗ ಒದಗಿ ಬಂದಿದೆ. ನಾವಿದ್ದೀವಲ್ವಾ, ಸುಲಭವಾಗಿಸ್ತೀವಿ. ತಕ್ಷಣ ಅಭಿರಾಮ್, ಖಂಡಿತ ಅವಳನ್ನು ಹುಡುಕಿ ನೀವು ಹೇಳಿದ ಕಡೆಗೆ ಕರ್ಕೊಂಬರ್ತೀನಿ ಅಂತ ಭರವಸೆ ಕೊಟ್ಟು ತನ್ನ ಫೋನ್ ಕಟ್ ಮಾಡ್ದ. ಅಭಿರಾಮ್ ಫೋನ್ ಕಟ್ ಮಾಡಿದ ತಕ್ಷಣ ಸುರೇಶು ಮಂದಾರಳಿಗೆ ಫೋನ್ ಮಾಡಿದ್ರು. ಮಂದಾರ ಹೇಳಿದ ಸ್ಥಳಕ್ಕೆ ಸುರೇಶ್ ಹೋಗಿ ಕುಳಿತು ಕಾಯ್ತೊಡಗಿದ್ರು. ಮಂದಾರ ಅಲ್ಲಿಗೆ ಬಂದವಳೆ, ಕ್ಷಮಿಸಿ, ಮಹೇಶ್ವರಿಗೆ ನಾನು ಯಾವ ಬೆಂಬಲ ಕೊಡದೇ ಇದ್ದಿದ್ದಕ್ಕೆ. ಅವಳು ನನಗೇನು ಬೇಡ ಅಂತ ಅಪ್ಪ ಕೊಟ್ಟ ಪತ್ರಕ್ಕೆ ಸಹಿ ಮಾಡಿ ಹೊರಟೇ ಹೋದ್ಲು ಅಂದಿದ್ಲು. ಅದಕ್ಕೆ ಸುರೇಶು, ನಾನು ನಿನ್ನನ್ನು ಮಗಳಿಗೆ ಸಹಾಯ ಮಾಡಲಿಲ್ಲ ಅಂತ ಆಕ್ಷೇಪಿಸೋಕ್ಕೇನೂ ಕರೀಲಿಲ್ಲ. ಮಗಳಿಗೆ ನನ್ನೊಡನೆ ನೀನು ಬೆಂಬಲ ಕೊಡು ಅಂತ ಕೇಳಕ್ಕೆ ಕರೆದೆ ಅಂದಿದ್ರು. ಅದಕ್ಕೆ ಮಂದಾರ, ಏನು ಬೆಂಬಲ ಆದರೂ ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇವತ್ತಿನವರೆಗೂ ನಾನು ಮಾಡಿದ್ದೆಲ್ಲವನ್ನು ಕ್ಷಮಿಸಿ ನಾನು ಕೇಳಿದ ತಕ್ಷಣ ಮನೋಹರನನ್ನು ಕಷ್ಟದಿಂದ ಪಾರು ಮಾಡಿದ್ದೀರ, ಶಿವರಾಜವನ್ನೂ ನಿವಾರಿಸಿಕೊಟ್ಟಿದ್ದೀರ. ಇಂತಹ ಸ್ಥಿತಿಯಲ್ಲಿ ನಾನು ನನ್ನ ಮಗಳಿಗೆ ಒಳ್ಳೆಯದಾಗುವ ಏನನ್ನಾದರೂ ಮಾಡೋಕ್ಕೆ ಕಾತರಿಸಿ ಕಾಯ್ತಾ ಇದ್ದೀನಿ. ನಾನು ನಿಮಗೆ ಯಾವುದೇ ಷರತ್ತುಗಳಿಲ್ಲದೆ ನೀವು ಹೇಳಿದ್ದನ್ನು ನನ್ನ ಕೈಯಲ್ಲಿ ಸಾಧ್ಯವಿದ್ದರೆ ಮಾಡಲು ಸಿದ್ಧವಾಗಿದ್ದೀನಿ. ನಾನೇನು ಮಾಡಬೇಕು ಅನ್ನೋದನ್ನು ನೀವು ತಿಳಿಸಿದ್ರೆ ಸಾಕು ಅಂದಿದ್ಲು ಮಂದಾರ. ಸುರೇಶ್ ಮಂದಾರಳಿಗೆ ಅಭಿರಾಮ್ನೊಂದಿಗೆ ಮಾತಾಡಿದ್ದನ್ನೆಲ್ಲ ಹೇಳಿ, ನೀನು ಅಭಿರಾಮ್ನನ್ನು ನೋಡಿದ್ಯಾ, ಅವನು ಮಹೇಶ್ವರಿಯನ್ನು ಹುಡುಕಿ ಕರ್ಕೊಂಬರ್ತಾನೆ, ಅವನು ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಮಂದಾರಳಿಗೆ ವಿವರಿಸಿದ್ರು ಸುರೇಶ್. ಅದಕ್ಕೆ ಮಂದಾರ ಮೌನವಾಗಿ ಕುಳಿತಳು. ನೀವು ಹೇಳ್ದಂತೆ ನಾನು ಮಾಡಿದ್ರೆ ಆಮೇಲೆ ಅಪ್ಪನ ಮನೋಹರನ ಎದುರಿಸೋದು ಹೇಗೆ ಕೇಳಿದ್ಲು. ಅದಕ್ಕೆ ಸುರೇಶ್, ನಾನು ನಿನಗೆ ಅದನ್ನು ಕಲಿಸೋಕ್ಕಾಗಲ್ಲ, ನಿನ್ನ ಆತ್ಮವನ್ನು ಕೇಳು, ಅದು ಹೇಗೆ ಹೇಳಿದ್ರೆ ಹಾಗೆ ಮಾಡು ಅಂತ ನುಡಿದಿದ್ರು. ಈತ ತನಗೇನು ಬೇಡ ಅಂತ ಸಹಿ ಮಾಡಿ ಮನೆಯಿಂದ ಹೊರ ನಡೆದಿದ್ದ ಮಹೇಶ್ವರಿ ನಡೀತಾ ನಡೀತಾ ಜನನಿಬಿಡ ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಬಂದು ಕೂತಿದ್ಲು. ಸಾವಿರಾರು ಜನರ ನಡುವೆ ಏಕಾಂಗಿಯಾಗಿ. ಅವಳು ಏನು ಚಿಂತೆ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಅರಿವಿಗೆ ಬಂದಿರಲಿಲ್ಲ. ಮನದಲ್ಲಿ ಒಂದು ತೆರನಾದ ಶೂನ್ಯ ಆವರಿಸಿತ್ತು ಅವಳಿಗೆ. ಎಷ್ಟೊಂದು ಬಸ್ಸುಗಳು, ಜನಗಳು, ಯಾವುದರಿಂದಲೂ ಪ್ರಭಾವಿತಳಾಗದೆ ಏಕಾಂಗಿತನವನ್ನು, ಮನದಲ್ಲಿ ನಿಶ್ಶಬ್ದವನ್ನು ಅನುಭವಿಸ್ತಾ ಕೂತಿದ್ಲು ಮಹೇಶ್ವರಿ. ಅವಳ ಪಕ್ಕದಲ್ಲಿ ಕುಳಿತವರು ಬಸ್ ಬಂತು ಅಂತ ಎದ್ದು ಹೋಗ್ತಾ ಇದ್ರು, ಬೇರೆಯವರು ಬಂದು ಕೂತ್ಕೋತಾ ಇದ್ರು. ಅವಳೇನೂ ಗಮನಿಸ್ತಾ ಇರಲಿಲ್ಲ. ಅವಳೆಷ್ಟು ಹೊತ್ತು ಅಲ್ಲಿ ಕೂತಿದ್ಲು ಅಂತ ಬೇರೆಯವ್ರಿಗಿರಲಿ, ಅವಳಿಗೆ ಅದರ ಅರಿವಿರಲಿಲ್ಲ. ಅವಳ ಪಕ್ಕದಲ್ಲಿದ್ದ ವ್ಯಕ್ತಿ ಇನ್ನೂ ಸನಿಹಕ್ಕೆ ಅವಳಿಗೆ ಸರಿದಾಗ ಅವಳು ಆಶ್ಚರ್ಯದಿಂದ ತಿರುಗಿ ನೋಡಿದ್ಲು. ಅವಳು ಸಮಾಧಿ ಸ್ಥಿತಿಯಿಂದ ಹೊರಬಂದು ಆ ವ್ಯಕ್ತಿಯನ್ನು ಗುರುತಿಸೋಕ್ಕೆ ಕೆಲವು ಕ್ಷಣಗಳೇ ಆಯಿತು. ಮಹೇಶ್ವರಿ ಆಶ್ಚರ್ಯದಿಂದ ಆ ವ್ಯಕ್ತಿಯ ಕಡೆ ನೋಡಿದ್ಲು. ಅವನು ಅಭಿರಾಮ್, ಅವಳ ಪಕ್ಕದಲ್ಲಿದ್ದ. ತಕ್ಷಣ ಅವಳು, ನೀವು ಇಲ್ಲಿ, ಏನು ಸಮಾಚಾರ ಅಂತ ಕೇಳಿದ್ಲು. ಅಭಿರಾಮು ಮಹೇಶ್ವರಿಗೆ ನುಡಿದಿದ್ದ, ನಿಮ್ಮ ತಾತನ ವಿಲ್ ವಿಷಯ ತಿಳಿತು, ಅದಕ್ಕೆ ನಿಮ್ಮನ್ನು ಹುಡುಕೊಂಡು ಓಡೋಡಿ ಬಂದೆ. ತಕ್ಷಣ ಮಹೇಶ್ವರಿ, ನಮ್ಮ ತಾತನ ವಿಲ್ ವಿಷಯ ನಿಮಗೆ ಹೇಗೆ ತಿಳಿತು ಅಂತ ಕೇಳಿದ್ಲು. ಅದಕ್ಕೆ ಅಭಿರಾಮು ತಕ್ಷಣ, ಅದೆಲ್ಲ ಆಮೇಲೆ ವಿವರಿಸ್ತೀನಿ, ನಿಮ್ಮ ಜೊತೆ ವೈಯಕ್ತಿಕವಾಗಿ ಮಾತಾಡೋದಿತ್ತು, ಈಗ ಸಮಯ ಇದೆಯಾ ಕೇಳಿದ್ದ. ಅದಕ್ಕೆ ಮಹೇಶ್ವರಿ, ನನ್ನ ಜೊತೆ ವೈಯಕ್ತಿಕವಾಗ ಅಂಥದ್ದೇನೋ, ನೀವು ಮಾತಾಡಬಹುದು, ನನಗೆ ಇನ್ನು ಸಂಪೂರ್ಣ ಬಿಡುವು, ನನ್ನ ಪರೀಕ್ಷೆಗಳು ಮುಗಿದಿದೆ, ನನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ನನ್ನ ತಂದೆಯವರ ಜವಾಬ್ದಾರಿ ನನ್ನ ಅಣ್ಣ ವಹಿಸ್ಕೊಂಡಿದ್ದಾನೆ, ಹೇಳಿ ವಿಷಯ ಏನು ಅಂತ. ನಾನೀಗ ನಿಮ್ಮಂತೆ ಬಡವಳು, ಕಂಪನಿಯ ಮಾಲೀಕರ ಮೊಮ್ಮಗಳು ಅಲ್ಲ ನಾನು. ಇಲ್ಲಿರುವ ಲಕ್ಷಾಂತರ ಜನಸಾಮಾನ್ಯರಲ್ಲಿ ನಾನೊಬ್ಬಳು. ಇದನ್ನೆಲ್ಲ ಹೇಳಿದ್ದು ಯಾಕೆ ಅಂದರೆ, ನಿಮಗೆ ನನ್ನಿಂದ ಏನಾಗಬೇಕು ಅನ್ನೋದನ್ನು ಯೋಚಿಸಿ ಮಾತಾಡಲಿ ಅಂತ ಅಷ್ಟೆ.
ಅಂದಿದ್ಲು. ಇಷ್ಟನ್ನು ಹೇಳುವ ಮಹೇಶ್ವರಿ ಅಭಿರಾಮ್ನ ಕಣ್ಣಲ್ಲೇ ನೋಡಿದ್ಲು. ಅವನ ನಿರೀಕ್ಷೆ ಏನು ಅಂತ ಅರಿವಾಗದೆ ಕ್ಷಣ ತಿಣುಕಿದ್ಲು. ಆವತ್ತು ನಿಮ್ಮ ಸಹಾಯಕ್ಕೆ ನಿಲ್ಲಬೇಕು ಅಂದ್ಕೊಂಡೆ, ಆಗಲಿಲ್ಲ. ಕ್ಷಮಿಸಿ. ಹಣವನ್ನು ನ್ಯಾಯ ರೀತಿಯಲ್ಲಿ ವ್ಯಯಿಸಿ ನಿಮಗೆ ಸಹಾಯ ಮಾಡೋಣ ಅಂದ್ಕೊಂಡೆ, ಅದು ಆಗಲಿಲ್ಲ. ಈಗ ಒಂದು ರೀತಿಯಲ್ಲಿ ನಾನು ನಿಮಗಿಂತ ಎಲ್ಲ ರೀತಿಯಲ್ಲೂ ಬಡವಳು. ಈ ಸ್ಥಿತಿಯಲ್ಲಿ ನನ್ನಿಂದ ಆಗುವಂಥದ್ದು ನೀವು ಕೇಳಿದ್ರೆ ಮಾಡಿಕೊಡ್ಬಲ್ಲೆ, ಇಲ್ಲದೇ ಇದ್ದರೆ ನನ್ನ ಉತ್ತರ ನಿಮಗೆ ಗೊತ್ತೇ ಇದೆ ಅಂದಿದ್ಲು ಮಹೇಶ್ವರಿ. ಅವಳ ಮಾತಿಗೆ ಅಭಿರಾಮ್ ತಲೆ ತಗ್ಗಿಸಿ ಕೇಳ್ದ, ಮಹೇಶ್ವರಿ, ನೀವೀಗ ಯಾವುದೇ ಐಶ್ವರ್ಯ ಅಂತಸ್ತುಗಳಿಲ್ಲದ ಬಡವರು, ನನ್ನಂತೆ ಅಲ್ವಾ ಕೇಳಿದ್ದ. ಮಹೇಶ್ವರಿ ಮತ್ತೆ ಮುಗುಳ್ನಗೆ ಬೀರಿ, ಅದನ್ನೇ ನಾನು ಹೇಳಿದ್ದು. ನನ್ನ ಅಜ್ಜ ವಿಲ್ನಲ್ಲಿ ಕೂಡ ನನ್ನನ್ನು ಮೊಮ್ಮಗಳು ಅಂತ ಹೆಸರಿಸಿಲ್ಲ, ಮಂದಾರಳ ಮಗಳನ್ನಾಗಿ ತೋರಿಸಿದ್ದಾರೆ. ಈಗ ಹೇಳಿ ಅಭಿರಾಮ್, ನಾನೇನು ಮಾಡಿಕೊಡ್ಬೇಕು ನಿಮಗೆ ಅಂತ ಮಾತು ನಿಲ್ಲಿಸಿದ್ಲು ಮಹೇಶ್ವರಿ. ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ.